ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಮಟ್ಟಿಗೆ ಹೇಳೋದಾದರೆ, ಒಂದು ಸಿನಿಮಾ ಸೂಪರ್ ಹಿಟ್, ಬ್ಲಾಕ್ ಬಾಸ್ಟರ್ ಹಿಟ್ ಅಂತ ಕರೆಸ್ಕೊಳ್ಬೇಕಾದ್ರೆ ಆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೋ, ಎಷ್ಟು ಕೋಟಿ ಕಲೆಕ್ಷನ್ ಮಾಡ್ತೋ ಅನ್ನೋ ಆಧಾರದ ಮೇಲೆ. ಈಗ ಎಲ್ಲ ಇಂಡಸ್ಟ್ರಿಗಳಲ್ಲೂ ಔಟ್ ಆಫ್ ಬಜೆಟ್ನಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಅದನ್ನು ಫ್ಯಾನ್ ಇಂಡಿಯಾ ರಿಲೀಸ್ ಮಾಡಿ ದೇಶಾದ್ಯಂತ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗೋ ಥರ ಟ್ರೀಟ್ ಮಾಡ್ತಾರೆ. ಒಂದೊಂದು ಸಿನಿಮಾಗಳು 500 ಕೋಟಿ, 800 ಕೋಟಿ, 1000 ಕೋಟಿ ಗಡಿ ಕೂಡ ದಾಟ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಥರ 1000 ಕೋಟಿ ಗಡಿ ದಾಟಿದ ಟಾಪ್ 10 ಇಂಡಿಯನ್ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಈ ಲಿಸ್ಟ್ನ ಟಾಪ್ 10ನಲ್ಲಿ ಬರುವಂತಹ ಸಿನಿಮಾ ಯಾವುದು ಅಂದರೆ ಬಾಲಿವುಡ್ ಬಾಸ SRK ರವರ ಪಠಾಣ್. ಶಾರುಖ್ ಖಾನ್ ರವರು 4 ವರ್ಷಗಳ ಲಾಂಗ್ ಗ್ಯಾಪ್ ನಂತರ ಪಠಾಣ್ ಮೂಲಕ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟಿರ್ತಾರೆ. 2-3 ವರ್ಷಗಳಿಂದ ಡೌನ್ಫಾಲ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದ ಬಾಲಿವುಡ್ಗೆ, ಹಾಗೆ ಇಂದಿನ ಸಿನಿಮಾಗಳು ನಿರೀಕ್ಷೆಯ ಮಟ್ಟ ತಲುಪದೆ ಬ್ಯಾಡ್ ಫೇಸ್ನಲ್ಲಿ ಇದ್ದ ಶಾರುಖ್ ಖಾನ್ ರವರಿಗೆ ಕಂಬ್ಯಾಕ್ ಕೊಡುವುದರ ಮುಖಾಂತರ ಬಾಲಿವುಡ್ನ ಬರಗಾಲಕ್ಕೆ ಕೊನೆ ಹೇಳಿರುತ್ತೆ ಈ ಸಿನಿಮಾ. 2023ರಲ್ಲಿ ತೆರೆಕಂಡ ಈ ಸಿನಿಮಾ ಸಿದ್ಧಾರ್ಥ್ ಆನಂದ್ ರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು, ಶಾರುಖ್ ಖಾನ್, ದೀಪಿಕಾ ಪಡುಕೋಣೆ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಪಠಾಣ್ ಒಬ್ಬ ಇಂಡಿಯನ್ ಸ್ಪೈ, ಭಾರತದ ಮೇಲೆ ವೈರಸ್ ದಾಳಿ ಮಾಡುವಂತಹ ಸಂಚು ರೂಪಿಸುವ ಮಾಜಿ ರಾ ಏಜೆಂಟನ್ನು ತಡೆಯುವ ಕಥೆಯೊಳಗೊಂಡ ಈ ಸಿನಿಮಾ YRF ಸ್ಪೈ ಯೂನಿವರ್ಸ್ನ 4ನೇ ಸಿನಿಮಾವಾಗಿರುತ್ತೆ. 250 ಕೋಟಿ ಬಜೆಟ್ನಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 1050 ಕೋಟಿ ಕಲೆಕ್ಷನ್ ಮಾಡುವುದರ ಮುಖಾಂತರ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ 9ನೇ ಇಂಡಿಯನ್ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಇದರ ಸೀಕ್ವೆಲ್ ಬರುತ್ತೆ ಅನ್ನೋ ಮಾತಿದೆ, ನೋಡೋಣ ಮುಂದೆ ಬರುತ್ತೆ ಏನೋ ಅಂತ. ಈ ಲೀಸ್ಟ್ನ ಟಾಪ್ 9ನಲ್ಲಿ ಬರುವಂತಹ ಸಿನಿಮಾ ಡಾರ್ಲಿಂಗ್ ಪ್ರಭಾಸ್ ನಟನೆಯ ಎಫಿಕ್ ಸೈನ್ಸ್ ಫ್ಯಾಕ್ಷನ್ ಮೂವಿ ಕಲ್ಕಿ 2898 AD. ವಿಷ್ಣುವಿನ ಅಂತಿಮ ಅವತಾರ ಕಲ್ಕಿ ಎಂಬ ನಮ್ಮ ಹಿಂದೂಗಳ ನಂಬಿಕೆಯನ್ನು ಆಧಾರವಾಗಿಟ್ಕೊಂಡು ಸೈನ್ಸ್ಗೆ ಬ್ಲೆಂಡ್ ಮಾಡಿ ತೆಗೆದ ಈ ಸಿನಿಮಾ ನಾಗ್ ಅಶ್ವಿನ್ ರವರ ನಿರ್ದೇಶನದಲ್ಲಿ 2024ರಲ್ಲಿ ರಿಲೀಸ್ ಆಗಿರುತ್ತೆ. ಮುಖ್ಯ ಪಾತ್ರಗಳಲ್ಲಿ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ ರವರು ಕಾಣಿಸ್ಕೊಂಡಿದ್ದು, ಕುರುಕ್ಷೇತ್ರ ಯುದ್ಧದ ಅಂತ್ಯದಲ್ಲಿ ಅಶ್ವತ್ಥಾಮ ಕೃಷ್ಣನಿಂದ ಪಡೆದ ಶಾಪದಿಂದ ಸಿನಿಮಾ ಶುರುವಾಗುತ್ತೆ. ಈ ಸಿನಿಮಾದ VFX, ಸ್ಕ್ರೀನ್ ಪ್ಲೇ ಅಂಡ್ ಸ್ಟೋರಿ ನರೇಷನ್ಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತೆ. ಇದರ ಬಜೆಟ್ ಬಂದು 600 ಕೋಟಿ ದಾಟಿರುತ್ತೆ. ಏಕೆಂದರೆ ಈ ಸಿನಿಮಾ 2020ರಲ್ಲಿ ಅನೌನ್ಸ್ ಆಗಿದ್ದು, ಕೋವಿಡ್ನಿಂದ ಬೇರೆ ಬೇರೆ ಕಾರಣಗಳಿಂದ ಸಿನಿಮಾ ರಿಲೀಸ್ ಡಿಲೇ ಆಗಿರುತ್ತೆ. ಹಾಗಾಗಿ ಪ್ರೊಡ್ಯೂಸರ್ನ ಫೈನಾನ್ಸಿಯಲಿ ಹೊರತಕೊಂಡು ಟೋಟಲ್ ಬಜೆಟ್ 600 ಕೋಟಿ ಎಂದು ಹೇಳ್ಕೊಂಡಿರ್ತಾರೆ. 600 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ 1100 ಕೋಟಿ ಕಲೆಕ್ಷನ್ ಮಾಡಿ 2024ರ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎಂದು ಕರೆಸಿಕೊಳ್ಳುತ್ತೆ. ಹಾಗೆ 4 ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಪಡೆದುಕೊಂಡಿದೆ. ಈ ಲೀಸ್ಟ್ನ ಟಾಪ್ 8ನಲ್ಲಿ ಕಂಡುಬರುವಂತಹ ಸಿನಿಮಾ SRK ರವರ ಮತ್ತೊಂದು ಬ್ಲಾಕ್ ಬಾಸ್ಟರ್ ಆದ ಜವಾನ್. ಬಾಲಿವುಡ್ನ ಡೌನ್ಫಾಲ್ ಆಗ್ತಾ ಇದ್ದ ಸಮಯದಲ್ಲಿ ಶಾರುಖ್ ಖಾನ್ ರವರು ಸೌತ್ ಇಂಡಿಯಾದ ಟೆಕ್ನಿಷಿಯನ್ಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿರ್ತಾರೆ. ಇದು ಕೂಡ 2023ರಲ್ಲಿ ಪಠಾಣ್ ರಿಲೀಸ್ ಆದ ವರ್ಷವೇ ರಿಲೀಸ್ ಆಗಿರುತ್ತೆ. ಈ ಸಿನಿಮಾನ ತಮಿಳು ಡೈರೆಕ್ಟರ್ ಅಟ್ಲೆ ರವರು ಡೈರೆಕ್ಟ್ ಮಾಡಿದರೆ, ತಮಿಳು ಆಕ್ಟರ್ಗಳಾದ ನಯನತಾರಾ ಹಾಗೂ ವಿಜಯ್ ಸೇತುಪತಿ ಶಾರುಖ್ ಖಾನ್ ರವ್ರ ಜೊತೆ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಪ್ರಿಯಾಮಣಿ ರವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದು, ಸೌತ್ ಇಂಡಿಯನ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆದ ಅನಿರುದ್ಧ್ ರವಿಚಂದ್ರನ್ ರವರು ಮ್ಯೂಸಿಕ್ ಮಾಡಿರ್ತಾರೆ. ಹೀಗೆ ಸೌತ್ ಇಂಡಿಯಾದ ಟೆಕ್ನಿಷಿಯನ್ಗಳಿಂದ ತಯಾರಾದ ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ರವರು ದ್ವಿಪಾತ್ರ ಮಾಡಿರ್ತಾರೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಇದು ಮಿಕ್ಸ್ ಮಸಾಲಾ. ಸುಮಾರು ಸಿನಿಮಾಗಳ ಸೀನ್ಸ್ಗಳನ್ನ ಇಲ್ಲಿ ಡೈರೆಕ್ಟರ್ ಅಟ್ಲೆ ರವರು ಕಾಪಿ ಮಾಡಿದ್ದಾರೆ ಅಂತ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಇದರ ಮಧ್ಯೆ ಕೂಡ 300 ಕೋಟಿ ಬಜೆಟ್ನಲ್ಲಿ ತಯಾರಾದ ಜವಾನ್ 1148 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಾಸ್ಟರ್ ಆಗುತ್ತೆ. 2023ರಲ್ಲಿ ಶಾರುಖ್ ಖಾನ್ ರವರ ಪಠಾಣ್ ಹಾಗೂ ಜವಾನ್ ಇವೆರಡು ಸಿನಿಮಾಗಳು 1000 ಕೋಟಿ ಗಡಿ ದಾಟುವುದರ ಮುಖಾಂತರ ಬಾಲಿವುಡ್ ಬಾಕ್ಸ್ ಆಫೀಸನ್ನು ಚಿಂದಿ ಮಾಡಿರ್ತವೆ. ಟಾಪ್ 7ನಲ್ಲಿ ಕಂಡುಬರುವಂತಹ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ, ಸ್ಯಾಂಡಲ್ವುಡ್ನ ಗೋಲ್ಡನ್ ಮೂವಿ ಎಂದೇ ಕರೆಯಲ್ಪಡುವ KGF ಚಾಪ್ಟರ್ 2. ಚಾಪ್ಟರ್ 1ನ ಕೊನೆಯಲ್ಲಿ ರಾಕಿ ಗರುಡನನ್ನು ಹೊಡೆದಾದ್ಮೇಲೆ KGFನ ಯಾರು ಆಳ್ತಾರೆ, ಅಲ್ಲಿನ 20,000 ಕೆಲಸಗಾರರು ಏನಾದರೂ ಅನ್ನೋ ಕುತೂಹಲವನ್ನು ಪ್ರೇಕ್ಷಕರ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಕೂರುವಂತೆ ಮಾಡಿರ್ತಾರೆ ಡೈರೆಕ್ಟರ್ ಪ್ರಶಾಂತ್ ನೀಲ್ ರವರು. ಈ ಸಿನಿಮಾಗೆ ಎಷ್ಟು ಕ್ರೇಜ್ ಇದೆ ಅಂತ ಗೊತ್ತಾದದ್ದು ಚಾಪ್ಟರ್ 2ನ ಟೀಸರ್ ರಿಲೀಸ್ ಆದಾಗ. ಟೀಸರ್ ಯೂಟ್ಯೂಬನ್ನೇ ಬ್ಲಾಸ್ಟ್ ಮಾಡಿರುತ್ತೆ. ಇನ್ನು ಸಿನಿಮಾ ರಿಲೀಸ್ ಆದಾಗ ಕೇಳಬೇಕಾ, ಬಾಲಿವುಡ್ನಲ್ಲಿ ಮೊದಲ ದಿನ 50 ಕೋಟಿ ಗಳಿಸುವುದರ ಮುಖಾಂತರ ರೆಕಾರ್ಡ್ ಮಾಡಿರುತ್ತೆ. ರವಿ ಬಸ್ರೂರು ರವರ BGM, ಭುವನ್ ಗೌಡರವರ ಕ್ಯಾಮ್ರಾ ವರ್ಕ್, ವಿಜುವಲ್ ಕ್ವಾಲಿಟಿ, ಸ್ಕ್ರೀನ್ ಪ್ಲೇ, ಸ್ಟೋರಿ ನರೇಷನ್ ಹೀಗೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಈ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿರುತ್ತೆ. ಬರೀ 100 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ 1250 ಕೋಟಿ ಕಲೆಕ್ಷನ್ ಮಾಡಿ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾ ಎಂದು ಕರೆಸಿಕೊಳ್ಳುತ್ತೆ. ಐಮ್ಯಾಕ್ಸ್ನಲ್ಲಿ ರಿಲೀಸ್ ಆದ ಮೊದಲ ಕನ್ನಡ ಸಿನಿಮಾ ಕೂಡ ಇದಾಗಿರುತ್ತೆ. ಪ್ರಶಾಂತ್ ನೀಲ್, ವಿಜಯ್ ಕಿರಗುಂದೂರು, ರಾಕಿಂಗ್ ಸ್ಟಾರ್ ಯಶ್ ರವರ ಈ ಸಾಧನೆಯನ್ನು ಎಂದು ಕನ್ನಡ ಚಿತ್ರರಂಗ ಮರೆಯೋ ಹಾಗಿಲ್ಲ. ಈ ಲಿಸ್ಟ್ನ ಟಾಪ್ 6ನಲ್ಲಿ ಕಂಡುಬರುವಂತಹ ಸಿನಿಮಾ ಕಳೆದ ವರ್ಷ ತೆರೆಕಂಡ ಸ್ಪೈ ಥ್ರಿಲ್ಲರ್ ಮೂವಿ ಧುರಂಧರ್ ಪಾರ್ಟ್ 1. 1999ರ IC-814 ವಿಮಾನ ಅಪಹರಣ,
2001ರ ಪಾರ್ಲಿಮೆಂಟ್ ಅಟ್ಯಾಕ್, 2008ರ ಮುಂಬೈ ದಾಳಿ ಮತ್ತು ಪಾಕಿಸ್ತಾನದ ಆಪರೇಷನ್ ಲಯಾರಿ ಹೀಗೆ ಮುಂತಾದ ನೈಜ ಘಟನೆಗಳಿಂದ ಈ ಸಿನಿಮಾ ಇನ್ಸ್ಪೈರ್ ಆಗಿರುತ್ತೆ. ಆ ಕಾರಣಕ್ಕಾಗಿಯೇ ಗಲ್ಫ್ ದೇಶಗಳು ಈ ಸಿನಿಮಾನ ಬ್ಯಾನ್ ಮಾಡಿರ್ತವೆ. ಆದ್ರೂ ಮಜಾ ಏನಂದ್ರೆ 2019ರಿಂದ ಪಾಕಿಸ್ತಾನ ಇಂಡಿಯನ್ ಸಿನಿಮಾಗಳನ್ನು ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿರುತ್ತೆ. ಆದ್ರೂ ಕೂಡ 2 ಮಿಲಿಯನ್ಗಿಂತ ಹೆಚ್ಚು ಪೈರಸಿ ಸೈಟ್ಗಳನ್ನು ಅಲ್ಲಿನ ಜನರುಗಳು ಡೌನ್ಲೋಡ್ ಮಾಡಿ ನೋಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಜನಗಳ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತ. ಮೇಜರ್ ಮೋಹಿತ್ ಶರ್ಮಾರವರ ರಿಯಲ್ ಲೈಫ್ ಸ್ಟೋರಿಯನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಮೋಹಿತ್ ಶರ್ಮಾರವರ ಫ್ಯಾಮಿಲಿರವರು ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಕರಾಚಿಯಲ್ಲಿನ ಉಗ್ರರು ಅದರ ವಿರುದ್ಧ ನಡೆದ ರಹಸ್ಯಮಯ ಕಾರ್ಯಾಚರಣೆಯ ಬಗ್ಗೆ ಸಿನಿಮಾ ಮಾಡಿದ್ದೀವಿ ಅಂತ ಸಿನಿಮಾ ಟೀಮ್ ಅದನ್ನು ನಿರಾಕರಿಸಿರುತ್ತೆ. ಟೆಕ್ನಿಕಲಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ನಟನೆಯ ನಿರ್ದೇಶನಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಕಾಲ್ಪನಿಕ ಕಥೆಗೆ ನೈಜ ಘಟನೆಗಳನ್ನು ಬೆರೆಸಿದ್ದಾರೆ. ಇದೊಂದು ಪ್ರಾಪಗಾಂಡಾ ಸಿನಿಮಾ ಅಂತ ಸಿನಿಮಾಗೆ ಕಾಂಟ್ರವರ್ಸಿ ಗುರಿಯಾಗುತ್ತೆ. ಆದರೂ ಬಾಕ್ಸ್ ಆಫೀಸ್ನಲ್ಲಿ 1300 ಕೋಟಿ ಗಳಿಸುವುದರ ಮುಖಾಂತರ ಅತಿ ಹೆಚ್ಚು ಗಳಿಕೆ ಕಂಡ 4ನೇ ಇಂಡಿಯನ್ ಸಿನಿಮಾ ಎಂದು ಕರೆಸಿಕೊಳ್ಳುತ್ತೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲ, ಬರೀ ಹಿಂದಿ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ ಇಷ್ಟು ರೆಕಾರ್ಡ್ ಮಾಡಿದೆ. ಇದರ ಪಾರ್ಟ್ 2 ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಟಾಪ್ 5ನಲ್ಲಿ ಕಂಡುಬರುವಂತಹ ಸಿನಿಮಾ ಸೋಲಿಲ್ಲದ ಸರದಾರ. ಎಸ್ ರಾಜಮೌಳಿ ಡೈರೆಕ್ಷನ್ ಮಾಡಿ ಜೂನಿಯರ್ NTR ಹಾಗೂ ರಾಮ್ ಚರಣ್ ಲೀಡ್ನಲ್ಲಿ ಕಾಣಿಸಿಕೊಂಡಿದ್ದ RRR. ಫ್ರೀಡಮ್ ಫೈಟರ್ ಆದ ಅಲ್ಲೂರಿ ಸೀತಾರಾಮರಾಜು, ಕೊಮರಂ ಭೀಮ್ ಅಂತಹ ರಿಯಲ್ ಕ್ಯಾರೆಕ್ಟರ್ಗಳನ್ನು ಇಟ್ಕೊಂಡು ಕಾಲ್ಪನಿಕ ಕಥೆ ಹೆಣೆದು ವಿಜುವಲ್ ಕ್ವಾಲಿಟಿ VFXನಿಂದ ಒಂದು ಅದ್ಭುತ ಸಿನಿಮಾವನ್ನು ಕಟ್ಕೊಟ್ಟಿರ್ತಾರೆ ಎಸ್ ರಾಜಮೌಳಿರವರು. ಇದರ ಔಟ್ಪುಟ್ ಕ್ವಾಲಿಟಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ. 1920ರ ದೆಹಲಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡುವ ಇಬ್ಬರು ಪ್ರಬಲ ಶಕ್ತಿಗಳು ಒಂದಾಗುವಂತೆ ಸಿನಿಮಾ ರೂಪುಗೊಂಡಿರುತ್ತೆ. ಸ್ಟೋರಿ ಸಿಂಪಲ್ ಆಗಿದ್ರೂ ಕೂಡ ಅದನ್ನು ತೋರಿಸುವ ವೇನಿಂದ ಆರ್ಡಿನರಿ ಕಥೆ ಕೂಡ ಎಕ್ಸ್ಟ್ರಾಡಿನರಿ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲ್ ಆಗಿ ಹೇಳಬಹುದು. ಇಲ್ಲಿ ಹೀರೋ ಕ್ಯಾರೆಕ್ಟರ್ಗಳನ್ನು ಬೆಂಕಿ ಮತ್ತು ನೀರಿಗೆ ಹೋಲಿಸಿದ್ದಾರೆ. 550 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ 1387 ಕೋಟಿ ಕಲೆಕ್ಷನ್ ಮಾಡಿ 2022ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಇಂಡಿಯನ್ ಸಿನಿಮಾ ಎಂದು ಕರೆಸಿಕೊಂಡಿರುತ್ತೆ. ಮೊದಲ ದಿನವೇ ಈ ಸಿನಿಮಾ 223 ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಮಾಡಿರುತ್ತೆ. ಇದರ ನಾಟು ನಾಟು ಹಾಡಿಗೆ ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿದೆ. ಆಸ್ಕರ್ ಅವಾರ್ಡ್ ಪಡೆದ ಏಷ್ಯಾದ ಮೊದಲ ಸಿನಿಮಾ ಹಾಡು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಲಿಸ್ಟ್ನ ಟಾಪ್ 4ನಲ್ಲಿ ಕಂಡುಬರುವಂತಹ ಸಿನಿಮಾ ಧುರಂಧರ್ ದ ರಿವೆಂಜ್. ಇದು ಧುರಂಧರ್ನ ಸೀಕ್ವೆಲ್ ಆಗಿರುತ್ತೆ. ಈಗ ಎಲ್ಲ ಕಡೆ ಕೇಳಿ ಬರುತ್ತಿರುವಂತಹ ವಿಚಾರ, ಟ್ರೆಂಡ್ನಲ್ಲಿರುವಂತಹ ವಿಷಯ ಅಂದರೆ ಅದು ಧುರಂಧರ್ ದ ರಿವೆಂಜ್. ಬಾಹುಬಲಿ ಹಾಗೂ KGF ನಂತರ ಪಾರ್ಟ್ 2ಗಾಗಿ ಜನ ತುಂಬ ವೆಯ್ಟ್ ಮಾಡಿದಂತಹ ಸಿನಿಮಾ ಅಂದರೆ ಅದು ಧುರಂಧರ್ ದ ರಿವೆಂಜ್ ಅಂದರೆ ತಪ್ಪಾಗಲ್ಲ. ಮೊದಲ ಪಾರ್ಟ್ನಲ್ಲಿ ಮೇನ್ ಕ್ಯಾರೆಕ್ಟರ್ ಹಂಸಹಾಲಿ ಒಬ್ಬ ಇಂಡಿಯನ್ ಸ್ಪೈ ಆಗಿ ಪಾಕಿಸ್ತಾನದ ಅಂಡರ್ವರ್ಲ್ಡ್ ಗ್ಯಾಂಗ್ಗೆ ಸೇರಿಕೊಂಡು ಅಲ್ಲಿನ ರಾಜಕಾರಣಿ ಹಾಗೂ SP ಸಪೋರ್ಟ್ನಿಂದ ರೆಹಮಾನ್ ಡಕೈತನ್ನು ಸಾಯಿಸಿರ್ತಾನೆ. ರೆಹಮಾನ್ ಡಕೈತ್ ಸತ್ತ ಮೇಲೆ ಪಾಕಿಸ್ತಾನದಲ್ಲಿ ಏನಾಯಿತು, ಹಂಸಹಾಲಿ ಹಿನ್ನೆಲೆ ಏನು, ಅವನು ಯಾಕೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಒಬ್ಬ ಸ್ಪೈ ಆಗಿ ಬಂದ ಅನ್ನೋ ಕುತೂಹಲಕಾರಿ ವಿಚಾರಗಳನ್ನು ಪಾರ್ಟ್ 2ಗೆ ಬಿಟ್ಟಿದ್ದರು ಡೈರೆಕ್ಟರ್ ಆದಿತ್ಯಧರ್. ಪಾರ್ಟ್ 1 ಬರೀ ಹಿಂದಿ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ 1300 ಕೋಟಿ ಗಳಿಸಿತ್ತು. ಅಂಥದ್ರಲ್ಲಿ ಪಾರ್ಟ್ 2 ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಭಾಷೆಗಳಲ್ಲೂ ಸಹ ರಿಲೀಸ್ ಆಗಿದೆ. ಅದರ ಪರಿಣಾಮವೇ ಈಗ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡಿತಾ ಇದೆ. ಪಾರ್ಟ್ 1 ಕತೆಗೆ ಸೇರಿದಂತೆ 2014ರ ಇಂಡಿಯನ್ ಜನರಲ್ ಎಲೆಕ್ಷನ್, 2016ರ ನೋಟ್ ಬ್ಯಾನ್, ರಾಜಕೀಯ ಘಟನೆಗಳು ಮತ್ತು ಸಂಘರ್ಷಗಳನ್ನು ಈ ಸಿನಿಮಾ ಒಳಗೊಂಡಿದೆ. ಮುಸ್ಲಿಂ ರಾಷ್ಟ್ರಗಳು ಈ ಸಿನಿಮಾವನ್ನು ಬ್ಯಾನ್ ಮಾಡಿವೆ, ಇದೊಂದು ಪ್ರಾಪಗಾಂಡಾ ಸಿನಿಮಾ ಅಂತ ಒಂದು ವರ್ಗದ ರಾಜಕಾರಣಿಗಳು ಟೀಕಿಸ್ತಾ ಇದ್ದಾರೆ. ಇದರ ಮಧ್ಯೆ ಸಿನಿಮಾಗೆ ಹೆಚ್ಚಿನ ಪ್ರಚಾರ ಸಿಕ್ಕಿ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರಿತಾ ಇದೆ. ಬರೋಬ್ಬರಿ 4 ಗಂಟೆ ಇರುವ ಈ ಸಿನಿಮಾನ ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಸ್ಯಾಕ್ ನಿಲ್ಕ್ನ ವರದಿ ಪ್ರಕಾರ ಇಲ್ಲಿಯವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 1492 ಕೋಟಿ. 2000 ಕೋಟಿ ಗಡಿ ದಾಟುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ನನ್ನ ಈ ಲಿಸ್ಟ್ನ ಟಾಪ್ 3ನಲ್ಲಿ ಕಂಡುಬರುವಂತಹ ಸಿನಿಮಾ ಅಂದರೆ ಅಲ್ಲು ಅರ್ಜುನ್ ರವರ ಪುಷ್ಪ ದ ರೂಲ್ ಪಾರ್ಟ್ 2. ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ, ಫಹದ್ ಫಾಸಿಲ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಈ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿರುತ್ತೆ. ಇದು ಪುಷ್ಪ ಯೂನಿವರ್ಸ್ನ ಪಾರ್ಟ್ 2 ಸಿನಿಮಾವಾಗಿರುತ್ತೆ. ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಗೊಂದಲ ಇದೆ. ಫೇಕ್ ಕಲೆಕ್ಷನ್ ರಿಪೋರ್ಟ್ ಹೇಳ್ತಾ ಇದ್ದಾರೆ ಸಿನಿಮಾ ಟೀಮ್ ಅಂತ ಕೆಲವೊಂದಿಷ್ಟು ಮಂದಿ ಟ್ರೋಲ್ ಮಾಡಿದರು. ಅಲ್ಲು ಅರ್ಜುನ್ ನಟನೆ ಮತ್ತು ಆಕ್ಷನ್ಗಳಿಗೆ ಪ್ರಶಂಸೆ ವ್ಯಕ್ತವಾಗಿತ್ತು. ಚಿತ್ರಕಥೆ ಮತ್ತು ದೀರ್ಘಾವಧಿಯಿಂದ ಟೀಕೆಗಳಿಗೆ ಈ ಸಿನಿಮಾ ಗುರಿಯಾಗ್ತದೆ. 400ರಿಂದ 500 ಕೋಟಿ ಬಜೆಟ್ನಲ್ಲಿ ತಯಾರಾದ ಪುಷ್ಪ 2 ವರ್ಲ್ಡ್ ವೈಡ್ 1800 ಕೋಟಿ ಗಳಿಸಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ 2ನೇ ಇಂಡಿಯನ್ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಟಾಪ್ 2ನಲ್ಲಿ ಕಂಡುಬರುವಂತಹ ಸಿನಿಮಾ ಬಾಹುಬಲಿ 2. ಪಾರ್ಟ್ 1ನ ಕ್ಲೈಮ್ಯಾಕ್ಸ್ನಲ್ಲಿ ರಾಜಮೌಳಿರವರು ಕೊಡುವ ಟ್ವಿಸ್ಟ್ನಿಂದ ಈ ಸಿನಿಮಾಗೆ ಹೈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಇಂಡಿಯಾದಲ್ಲಿ 650 ಸ್ಕ್ರೀನ್ ಸೇರಿದಂತೆ ವರ್ಲ್ಡ್ ವೈಡ್ 9000 ಸ್ಕ್ರೀನ್ಗಳಲ್ಲಿ ಬಾಹುಬಲಿ ಮೊದಲ ದಿನ ಬಿಗ್ಗೆಸ್ಟ್ ಓಪನಿಂಗ್ ಪಡೆದುಕೊಂಡಿತ್ತು. 4K ಹೈ ಡೆಫಿನೇಷನ್ನಲ್ಲಿ ರಿಲೀಸ್ ಆದ ಮೊದಲ ತೆಲುಗು ಚಿತ್ರ ಇದಾಗಿರುತ್ತೆ. ಕಥೆ, ಚಿತ್ರಕಥೆ, ವಿಜುವಲ್ ಕ್ವಾಲಿಟಿ, VFX, ರಾಜಮೌಳಿರವರ ಪ್ರೆಸೆಂಟೇಷನ್ ಎಲ್ಲ ಸಿನಿಮಾವನ್ನು ಎಲ್ಲಿಗೂ ಎತ್ಕೊಂಡೋಗಿರುತ್ತೆ. ಪ್ರಭಾಸ್ ರವರ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಿದ ಈ ಸಿನಿಮಾ 250 ಕೋಟಿ ಬಜೆಟ್ನಲ್ಲಿ ತಯಾರಾಗಿ 1810 ಕೋಟಿ ಕಲೆಕ್ಷನ್ ಮಾಡಿದೆ. 2017ರಲ್ಲಿ 6 ದಿನಗಳಲ್ಲಿ 792 ಕೋಟಿ ಗಳಿಸಿ ದಾಖಲೆ ಬರೆದಿತ್ತು. ಟೋಟಲ್ ಆಗಿ 10 ಕೋಟಿಗೂ ಹೆಚ್ಚು ಈ ಸಿನಿಮಾದ ಟಿಕೆಟ್ ಸೇಲ್ ಆಗಿದೆಯಂತೆ. ಫೈನಲಿ ಈ ಲಿಸ್ಟ್ನ ಟಾಪ್ 1ನಲ್ಲಿ ಕಂಡುಬರುವಂತಹ ಸಿನಿಮಾ ಅಂದರೆ ಅಮೀರ್ ಖಾನ್ ನಟನೆಯ ದಂಗಲ್.
ದಂಗಲ್ ಅಂದರೆ ಜಂಗಿ ಕುಸ್ತಿ. ಹೆಸರೇ ಹೇಳೋ ಹಾಗೆ ಒಬ್ಬ ಬ್ರೆಜಿಲಿಂಗ್ ಒಲಿಂಪಿಕ್ಸ್ನಲ್ಲಿ ಗೆದ್ದು ಇಂಡಿಯಾಗೆ ಗೋಲ್ಡನ್ ಮೆಡಲ್ ತಂದುಕೊಡ್ಬೇಕು ಅನ್ನೋ ಕನಸು ಕಾಣ್ತಾನೆ. ಆದರೆ ಅವನೊಬ್ಬ ಬಡವ. ಅವನ ಕ್ರೀಡೆಯ ಉತ್ಸಾಹಕ್ಕೆ ತಕ್ಕ ಪ್ರೋತ್ಸಾಹ ಅವನಿಗೆ ಸಿಗಲ್ಲ. ಆರ್ಥಿಕ ಸಮಸ್ಯೆ, ಸೌಲಭ್ಯಗಳ ಸಮಸ್ಯೆಯಿಂದ ಮಹಾವೀರ್ ಸಿಂಗ್ ಬೋಗಟ್ ತನ್ನ ಕನಸನ್ನು ಬದಿಗಿಟ್ಟು ಮದುವೆಯಾಗ್ತಾನೆ. ಆದರೆ ಅವನ ಕನಸು ಸತ್ತಿರಲ್ಲ. ನಾನು ಮುಟ್ಟೋಕೆ ಆಗದ ಗುರಿಯನ್ನು ನನ್ನ ಮಗನಿಂದ ಪಡೆದುಕೊಳ್ತೀನಿ ಅಂತ ಅಂದ್ಕೊಳ್ತಾನೆ. ಆದರೆ ಮಹಾವೀರ್ ಸಿಂಗ್ ಬೋಗಟ್ಗೆ 2 ಹೆಣ್ಣು ಮಕ್ಕಳಾಗ್ತವೆ, ಗಂಡು ಮಗು ಆಗಲ್ಲ. ಆದರೂ ಛಲ ಬಿಡದ ಮಹಾವೀರ್ ಸಿಂಗ್ ಬೋಗಟ್ ತನ್ನ ಹೆಣ್ಣು ಮಕ್ಕಳಿಗೆ ಬ್ರೆಜಿಲಿಂಗ್ ಕಲಿಸಿ ನ್ಯಾಷನಲ್, ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಆಡಿಸ್ತಾನೆ. ಇದು ನೈಜ ಆಧಾರಿತ ಕಥೆಯೊಳಗೊಂಡ ಸಿನಿಮಾವಾಗಿರುತ್ತೆ. ಮಹಾವೀರ್ ಸಿಂಗ್ ಬೋಗಟ್ ಎಂಬ ವ್ಯಕ್ತಿ ತನ್ನ 2 ಹೆಣ್ಣು ಮಕ್ಕಳನ್ನು ಬ್ರೆಜಿಲಿಂಗ್ ಮಾಡಿ ದೇಶಕ್ಕೆ ಚಿನ್ನದ ಪದಕವನ್ನು ತಂದಿರ್ತಾನೆ. ಇವರ ಜೀವನದ ಕಥೆ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಡೈರೆಕ್ಟರ್ ನಿತೇಶ್ ತಿವಾರಿರವರು. ಈ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಇಂಡಿಯನ್ ಸಿನಿಮಾಗಳಲ್ಲಿ ಇಂದಿಗೂ ನಂಬರ್ 1ನಲ್ಲಿದೆ. ಚೀನಾದಲ್ಲಿ 1400 ಕೋಟಿ ಕಲೆಕ್ಷನ್ ಮಾಡುವುದರ ಮುಖಾಂತರ ಚೀನಾದ ಡೌಬನ್ ಫಿಲ್ಮ್ ಅವಾರ್ಡ್ ಕೂಡ ಪಡೆದುಕೊಂಡಿದೆ ಈ ಸಿನಿಮಾ. 2017ರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮತ್ತು 2ನೇ ಬ್ರಿಕ್ಸ್ ಉತ್ಸವದಲ್ಲಿ ಈ ಸಿನಿಮಾ ಪ್ರದರ್ಶನಗೊಂಡಿದೆ. 62ನೇ ಫಿಲ್ಮ್ಫೇರ್ ಪ್ರಶಸ್ತಿಗಳಲ್ಲಿ 4 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಈ ಸಿನಿಮಾ. ಟೋಟಲ್ ಆಗಿ ದಂಗಲ್ ಸಿನಿಮಾ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 2200 ಕೋಟಿ. ಹಾಗಾಗಿ ಈ ಲಿಸ್ಟ್ನ ನಂಬರ್ 1ನಲ್ಲಿ ಈ ಸಿನಿಮಾ ಇದೆ. ನೋಡಿದ್ರಲ್ಲ ಗೆಳೆಯರೇ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನನ್ನ ಈ ಲಿಸ್ಟ್ನಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.